ಮತ್ತೆ ನಿನ್ನೆ ಯಾರೋ ಮೊನ್ನೆನೇ 2 ದಿನ ಏನೋ ಯಾರೋ ವಕೀಲರು ಹೋಗಿದ್ರಂತೆ ಮೇಡಮ್. ಅದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಾ? ಕೊಟ್ಟಿದ್ದೆ. ಕಾಪಿ ಎಲ್ಲ ನೀವು ಬರ್ದಿರೋದು ಹಂಗೆ ಚಿನ್ನಯ್ಯನ ಕಲ್ಲು ಕಂಪ್ಲೇಂಟ್ ಕೊಡ್ಸಿದ್ದೀರಾ? ನಿನ್ನೆ ಹೋಗಿದ್ದೀನಿ ಮೇಡಮ್. ನಮಗೆ ಇದರಲ್ಲಿ ನೀವೇನ್ ಬರ್ದಿದ್ದೀರಾ ಅಂದ್ರೆ ಚಿನ್ನಯ್ಯನ ಯಾರೋ ವಕೀಲರು ನೀವು ಕಳಿಸಿದ್ದು ಅಂತ ಹೋಗಿ ಭೇಟಿಯಾಗಿ ಅವ್ರ ಹತ್ರ ಸಹಿ ಹಾಕ್ಸ್ಕೊಂಡಿದ್ದಾರೆ, ನಿಮ್ಮ ಹತ್ರನೂ ಸಹಿ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ನೀವು ಯಾವ್ದು ವಕೀಲರನ್ನ ಕಳಿಸಿಲ್ಲ? ಇಲ್ಲ ಮೇಡಮ್. ಬರ್ದಿರೋದು ನೀವು ಈ ಕಾಪಿಯಲ್ಲಿ? ಆ ಕಾಪಿ ಮೇಡಮ್. ಏನಾಯ್ತು, ಯಾರು ಬಂದಿದ್ರು, ಏನಾಯ್ತು ಅಂತ? ಯಾರಂತ ಗೊತ್ತಿಲ್ಲ ಮೇಡಮ್. ಅವ್ರು ನಮ್ಮ ಯಜಮಾನ್ರು 4 ದಿನ ಒಂದು ಟೈಮ್ 5 ದಿನ ಒಂದು ಟೈಮ್ ನನಗೆ ಫೋನ್ ಮಾಡ್ತಾರೆ ಮೇಡಮ್. ಜೈಲಿಂದ ಮಾಡ್ತಾರೆ ಮೇಡಮ್. ಅದು ರೂಲ್ಸ್ ಎಲ್ಲರಿಗೂ ಇತ್ತಂತೆ, ಮಾಡ್ತಾರಂತೆ ಮೇಡಮ್. ನಾನು ಒಂದು ಹೇಳಿದ್ದೆ ಮೇಡಮ್, ನಾನು ಏನಾದರೂ ಒಂದು ಹೆಲ್ಪ್ ನಮ್ಗೆ ಮಾಡೋರು ಯಾರು ಇಲ್ಲ. ಆದರೆ ಈ ಟಿವಿ ಚಾನಲ್ ಏನು ಮೇಡಮ್, ರಿಪಬ್ಲಿಕ್ ಕನ್ನಡ ಮೇಡಮ್ ಅವರು ಒಂದು ಟೈಮ್ ನನಗೆ ಮಾತಾಡೋಕೆ ಬಂದಿದ್ದರು. ಆ ಟೈಮಲ್ಲಿ ಅವರ ನಂಬರ್ ನಾನು ಇಸ್ಕೊಂಡು ಅವ್ರಿಗೆ ಅವಾಗ ಫೋನ್ ಮಾಡ್ತೀನಿ, ಅವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಏನಾದರೂ ಮಾಡ್ತೀನಿ ನನ್ನ ಕೈಯಲ್ಲಿ. ನಿನ್ನ ಜೊತೆಲಿ ನಾನು 17 ವರ್ಷ ನನ್ನ ಜೀವನ ಮಾಡಿದ್ದೀನಿ, ಮಗನಿದ್ದದ. ನಾನು ಹಿಂಗೆ ಬಿಟ್ರೆ ನಿನ್ನ ಜೊತೆಲಿ ಬಾಳ್ತಿದ್ದಕ್ಕೆ ಅರ್ಥನೇ ಇಲ್ದಂಗೆ ಹೋಯ್ತದೆ. ನನ್ನ ಕೈಯಲ್ಲಿ ಎಷ್ಟು ಆಯ್ತದೆ ಅಷ್ಟು ಮಾಡ್ತೀನಿ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಮೇಡಮ್ ಅವರ ಚಾನಲ್ ಅವರು ನನಗೆ ಹೆಲ್ಪ್ ಮಾಡ್ತಾರೆ, ನಾನು ಯಾರಾದರೂ ಕರ್ಕೊಂಡು ಬರ್ತೀನಿ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಮೇಡಮ್. ಇವರು ಏನು ತಿಳ್ಕೊಂಡಿದ್ದಾರೆ ಮೇಡಮ್, ನಮ್ಮ ಹೆಂಡತಿ ಹಿಂಗೆ ಹೇಳಿದ್ರಲ್ಲ, ಯಾರಾದರೂ ಕಳಿಸಿರ್ಬೇಕು ಅಂತ ಇವರು ಸೈನ್ ಹಾಕಿದ್ದಾರೆ ಮೇಡಮ್. ಅಂದ್ರೆ ಯಾರೋ ಲಾಯರ್ಸು ಹೋಗಿದ್ದಾರೆ ಜೈಲಿಗೆ ಮೀಟ್ ಮಾಡಕ್ಕೆ, ಆದ್ರೆ ಇವ್ರು ಕಳಿಸಿರ್ಬೋದು ಅನ್ಕೊಂಡು ಚಿನ್ನಯ್ಯ ನಮ್ಮ ಯಜಮಾನ್ರು ಹಂಗಿದ್ರು. ಆದರೆ ಲಾಯರ್ ಅವರು ಹೋಗಿದ್ದಾರಂತೆ. ಹೋಗುವಾಗ ಅವ್ರು ಹೇಳಿದ್ರಂತೆ, ನಿಮ್ಮ ಕಡೆಯವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು, ನಿಮ್ಮ ಕಡೆಯವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು, ಅಷ್ಟು ಮಾತ್ರ ಮಾಡು, 4 ದಿನದಲ್ಲಿ ಹೊರಗಡೆ ಬರ್ತೀಯ, 4 ದಿನ ಹೊರಗಡೆ ಬರ್ತೀಯ ಹಾಗಂತ ಹೇಳಿದ್ರಂತೆ ಮೇಡಮ್. ಇವರು ನಾನೇ ಕಳಿಸಿರೋದಂತ ಇವರು ತಿಳ್ಕೊಂಡಿದ್ದಾರೆ ಮೇಡಮ್. ಆದರೆ ನಿಮ್ಮ ಕಡೆಯವರು ಹೇಗಂತ ಹೇಳುವಾಗ ನಾನು ತಿಳ್ಕೊಂಡ್ರಂತ ಮೇಡಮ್ ಹಾಕಿದ್ದಾರೆ ಮೇಡಮ್. ಯಾರಂತ ಇದು ಯಾರು ಮೇಡಮ್ ಕಳಿಸಿರ್ತಾರೆ? ನಿಮ್ಗೇನು ಅನ್ಸುತ್ತೆ, ಯಾರ ಮೇಲೆ ಅನುಮಾನ ಇದೆ? ನನಗೆ ಏನಂದರೆ ಇವಾಗ ಸುಳ್ಳು, ಇದು ಫಸ್ಟು ಸುಳ್ಳು, ಧರ್ಮಸ್ಥಳ ಮೇಲೆ ಸುಳ್ಳು ಹೇಳಿದ್ರು ಮೇಡಮ್. ನಮ್ಮ ಯಜಮಾನ್ರು ಹಿಡ್ಕೊಂಡು ಸುಳ್ಳು ಹೇಳಿದ್ರು. ಮತ್ತು ನಮ್ಮ ಯಜಮಾನ್ರು ಇಷ್ಟು ದೂರ ಬಂದಿದ್ದದಲ್ಲ, ನಾನು ನನ್ನ ಮಕ್ಕಳು ಹೇಳ್ತಿ, ನಮ್ಗೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ನಿಜ ಗೊತ್ತಾಗಬೇಕಲ್ಲ ಮೇಡಮ್, ನಿಜ ಗೊತ್ತಾಗಬೇಕು. ಮತ್ತು ಇಲ್ಲ, ನನಗೆ ಇವರು ಸುಳ್ಳು ಹೇಳ್ಕೊಟ್ರು ಧರ್ಮಸ್ಥಳದಿಂದ, ಹಿಂಗೆಲ್ಲ ಹೇಳ್ಬೇಕು ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳಿದೆ. ನಾನು ಹಾಗಂತ ನಿಜ ಬರಬೇಕಲ್ಲ ಮೇಡಮ್. ಮತ್ತು ಇವರು ನನಗೆ ಯಾಕೆ ಇವ್ರು ಕಳಿಸಿರೋದು ಬಂದು ನನಗೆ ಯಾಕೆ ಅವ್ರ ಮೇಲೇ ಒಂದು ಡೌಟ್ ಇದ್ದದ್ದು ಮೇಡಮ್. ಚಿನ್ನಯ್ಯ ಜಾಸ್ತಿ ದಿನ ಜೈಲಲ್ಲಿ ಇದ್ರೆ ಎಲ್ಲಿ ಎಲ್ಲ ನಿಜ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ಇವರು ಯಾರನ್ನೋ ವಕೀಲರನ್ನು ಕಳಿಸಿದ್ದಾರೆ ಮೇಡಮ್. ಕಳಿಸಿದ್ರೆ ಮತ್ತೆ ಇದು ಈ ಕಡೆ ಮಾತಾಡಿದ್ರೆ ಸ್ವಲ್ಪ ಇವ್ರಿಗೂ ಜೀವ ಬರ್ತದಲ್ಲ ಮೇಡಮ್. ಇವಾಗ ತುಂಬ ಇದಾಗಿದ್ದದು ಮೇಡಮ್. ಹೊರಗಡೆ ಇದ್ದುಕೊಂಡೇ ವಕೀಲೆಲ್ಲ ಮಾಡಿಕೊಂಡು ಜಾಮೀನು ತೆಗಿತಾ ಇದ್ದಾರೆ ಮೇಡಮ್. ಅವಾಗ ದುಡ್ಡು ಕಾಸಿದ್ರೆ ಏನು ಬೇಕಾದ್ರೂ ಮಾಡಬೇಕು ಮೇಡಮ್. ಗೌರ್ಮೆಂಟ್ ಅವರು ಅದಕ್ಕೆಲ್ಲ ಇದು ಮಾಡ್ತಾರೆ ಮೇಡಮ್. ಬಡವ್ರಿಗೆ ಏನು ನ್ಯಾಯ ಅಲ್ವಾ ಮೇಡಮ್? ಇವಾಗ ಸರಿ, ಚಿನ್ನಯ್ಯನ ಕರ್ಕೊಂಡು ಬಂದು ಏನು ಮಾಡಬೇಕು ಅಂತ, ಇವಾಗ ಜೈಲಲ್ಲಿ ಇರೋದ್ರಿಂದ ಇವರಂತೂ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ಮೇಡಮ್. ಮಾಡಿದ್ರೆ ನಾಳೆ SITನೋ ಅಥವಾ ಯಾರು ಪ್ರಶ್ನೆ ಕೇಳ್ತಾರೆ, ಯಾಕೆ ಹೋಗಿ ಮೀಟ್ ಮಾಡಿದ್ರಿ ಅಂತ. ಬಿಡಿಸ್ಕೊಂಡ್ಬಂದು ಏನು ಮಾಡೋ ಉದ್ದೇಶ ಇರ್ಬೋದು ಅನ್ಸುತ್ತೆ? ಬಿಡಿಸ್ಕೊಂಡು ಬಂದು ಏನು ಮಾಡೋಕೆ ಉದ್ದೇಶ ಅಂದರೆ ಮತ್ತೆ ಇದೇ ದೇವಸ್ಥಾನ ಅವ್ರನ್ನೇ ಏನಾದರೂ ಹಿಂಗೆ ಹೇಳಿದ್ಯಲ್ಲ ಸ್ಟಾರ್ಟಲ್ಲಿ, ಮತ್ತೆ ಹಿಂಗೆ ಹೇಳಿದ್ಯಾ, ಮತ್ತೆ ಹಿಂಗೆ ಹೇಳು ಹಾಗಂತ ಏನಾದರೂ ಮಾಡ್ಬೇಕಂತ ಅವ್ರು ಕಾಯ್ತಾ ಇದ್ದಾರೆ ಮೇಡಮ್. ಅದ್ರ ನೋಡಿದ್ರೆ ದೇವಸ್ಥಾನ ವೀರೇಂದ್ರ ಹೆಗ್ಗಡೆ ಗೌರ್ಮೆಂಟ್ ಕಡೆಯಿಂದ ಒಬ್ರು ಲಾಯರ್ ಇದಾರಲ್ವಾ? ಇದ್ದಾರೆ ಮೇಡಮ್. ಬಟ್ ಅವರಿಗೂ ಗೊತ್ತಿಲ್ವಾ ಇವೆಲ್ಲ? ಬೇರೆ ಲಾಯರ್ ಮೊನ್ನೆ ನಮ್ಮ ಯಜಮಾನ್ರು ಫೋನ್ ಮಾಡುವಾಗ ನನ್ನ ಹತ್ರ ಹೇಳಿದ್ರು ಮೇಡಮ್. ಅದು ಒಂದು 4 ಮಾತು ಮೇಡಮ್, ಅದೇ ಆಟೋಮೆಟಿಕ್ ಕಟ್ ಆಯ್ತದೆ. ಯಾರೋ ಗೊತ್ತಿಲ್ಲ ನಿಮ್ಮವ್ರು ಕಳಿಸಿದ್ದಾರೆ ಅಂತ ಹೇಳಿದ್ರು. ನಾನು ಒಂದು 4 ಸೈನ್ ಹಾಕಿದ್ದೀನಿ, 4 ಸೈನ್ ಹಾಕಿದ್ದಾರೆ, ಈಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಮತ್ತು ನಾನು ಇವ್ರು ಹೇಳಿದ್ರು ಎಲ್ಲಿಯಾದರೂ ಹೇಳು ಯಾರಂತ ಗೊತ್ತಿಲ್ಲ ನನಗೆ. ಅವು ನಾನು ಕಳಿಸಿಲ್ಲ, ನೀನು ಯಾಕೆ ಸೈನ್ ಮಾಡೋಕೆ ಹೋದೆ ಹಾಗಂತ. ಇಲ್ಲ ನಿಮ್ಮವರು ಅಂತ ಹೇಳಿದ್ರು, ಏನು ಮಾತಾಡಬಾರ್ದು, ಕೈ ಹಾಕೋ ಅಂತ ಹೇಳಿದ್ರು, ನಾನು ಹಾಕಿದೆ ಹಾಗಂತ. ಮತ್ತು ನಾನು ಅವ್ರ ವಕೀಲಿಗೆ ಫೋನ್ ಮಾಡಿದೆ ಮೇಡಮ್. ಗೌರ್ಮೆಂಟ್ ಲಾಯರ್ SIT ಅವರು ಸಾರ್ ಹತ್ರ ಫೋನ್ ನಂಬರ್ ಈಸಿ ನಾನು ಫೋನ್ ಮಾಡಿದೆ. ನಾನು ಮೊನ್ನೆನೇ ಅವರು ಫೋನ್ ನಂಬರ್ ಹುಡುಕಿರೋದು ಮೇಡಮ್. ಗೌರ್ಮೆಂಟ್ ವಕೀಲ ಯಾರಂತೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಆವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ ಸರ್, ಯಾರಂತೆ ನಮಗೆ ಗೊತ್ತಿಲ್ಲ ಸರ್, ನೀವೇ ಕೇಳಬೇಕು. ಜೈಲಲ್ಲಿ ಹೋಗಿ ಹೆಂಗೆ ಬಂದರು, ಹೆಂಗೆ ಕೈಯಲ್ಲಿ ತೀಸ್ಕೊಂಡು ಹೋದ್ರು ನೀವು ಕೇಳಬೇಕು ಸರ್, ನಮ್ಮ ಹತ್ರ ಕೇಳಿದ್ರೆ ನಮ್ಗೆ ಹೆಂಗೆ ಗೊತ್ತಾಯ್ತದೆ ಸರ್ ಹಾಗಂತ ನಾನು ಕೇಳಿದೆ. ಇಲ್ಲ ನೀವು ಕಳಿಸಿದ್ದೀರಿ ಅಂತೆ ಹಂಗೆ ಹೆಂಗೆ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ. ನಿಮ್ಮನ್ನು ಯಾರು ಲಾಯರ್ಸ್ ಮೀಟ್ ಮಾಡಿಲ್ಲ? ಇಲ್ಲ ಮೇಡಮ್. ನೀವೆಲ್ಲೂ ಸೈನ್ ಹಾಕಿಲ್ಲ ಇದುವರೆಗೂ? ಇಲ್ಲ ನಾನು ಸೈನ್ ಹಾಕಿಲ್ಲ ಮೇಡಮ್. ನಮ್ಮ ಯಜಮಾನ್ರ ಹತ್ರನೇ ಸೈನ್ ಇಸಿರೋದು. ಅದು ಮತ್ತೆ ಬಂದು ಬರೆದು ಕೊಡಬೇಕು, ನೀನು ನಿಮ್ಮ ಯಜಮಾನ್ರು ಬರೆದು ಕೊಡಬೇಕು. ನಾವು ಕಳಿಸಿಲ್ಲ, ಅವ್ರಿಗೆ ನಮಗೆ ಏನು ಸಂಬಂಧ ಇಲ್ಲ,
ನಮಗೆ ಗೌರ್ಮೆಂಟ್ ಲಾ ಇರ್ದಾರಂತ ಬರೆದು ಕೊಡಬೇಕು ಅಂತ ಹೇಳಿದ್ರು ಮೇಡಮ್. ನೀವು ಇದನ್ನ ಬರ್ದಿದ್ದೀರಾ, ಚಿನ್ನಯ್ಯ ಕೂಡ ಬರ್ದ್ಬಿಟ್ಟು ಇನ್ನೊಂದು ಸಪ್ರೇಟ್ ಆಗಿ ನನಗೆ ಯಾರೋ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟು ಈ ಲೆಟರ್ ಅಲ್ಲಿ ಬರ್ದಿರೋದು ಬೇಸಿಕಲಿ ನಮ್ಮ ಹೆಂಡತಿ ಕಳಿಸಿದ್ರು ಅಂತ ಯಾರೋ ಬಂದ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋದ್ರು. ಆದ್ರೆ ನಾನು ಸೈನ್ ಹಾಕಿದ್ದೀನಿ ಅಂತ ಹೇಳಿ ಯಾರು ವಕೀಲರು ಬಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಕೇಂದ್ರ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಚಿನ್ನಯ್ಯ ಸೈನ್ ಹಾಕಿ ಇದು ಜೈಲಿಂದಾನೇ ಬರೆದು ಕೊಟ್ಟಿರೋ ಲೆಟರ್ ಕೊಟ್ಟಿದ್ರು. ಸೊ ನೀವು ಯಾವ ಲಾಯರ್ನು ನೀವು ಕಳಿಸಿಲ್ಲ? ಇಲ್ಲ ಮೇಡಮ್, ಕಳಿಸಿಲ್ಲ ಮೇಡಮ್, ಕಳಿಸಿಲ್ಲ. ನಿಮ್ಗೇನು ಅನ್ಸುತ್ತೆ ರತ್ನ ಅವರೇ, ಯಾರು ಮಾಡಿರ್ಬೋದು ಹಿಂಗೆ? ಇವರು ಗಿರೀಶ್ ಮಟ್ನವ್ರೆ ಮಾಡಿರ್ಬೋದಮ್ಮ. ಇದು ಇಲ್ಲ, ಈ ಐಡಿಯಾ ಎಲ್ಲ ಇವರಿಗೆ ಅವ್ರು ಕರ್ಕೊಂಡೋಗಿ ಏನಾದ್ರು ಮತ್ತೆ ದೇವಸ್ಥಾನ ಹಿಡ್ಕೊಂಡು ಏನಾದ್ರು ಮಾಡ್ಬೇಕಂತ. ಇಷ್ಟೆಲ್ಲ ಆದ್ಮೇಲೂ ಚಿನ್ನಯ್ಯನ್ ಬಿಡಕ್ ರೆಡಿ ಇಲ್ಲ ಇವ್ರು? ರೆಡಿ ಇಲ್ಲ ಮೇಡಮ್, ರೆಡಿ ಇಲ್ಲ ಮೇಡಮ್. ಆದರೆ ಎಲ್ಲರಿಗೂ ಗೊತ್ತಾಗಬೇಕು ಮೇಡಮ್, ಎಲ್ಲರಿಗೂ ಗೊತ್ತಾಗಬೇಕು. ಈ ಸುಮ್ಮನೆ ಒಂದು ದೇವಸ್ಥಾನ ಮೇಲೆ ನಾವು ಕೆಲಸ ಮಾಡಿದ್ದೀವಿ ಮೇಡಮ್, ಅಲ್ಲಿ ಅತ್ಯಾಚಾರ ಇಲ್ಲಿ ಅತ್ಯಾಚಾರ ಹಂಗಂತ ಹೇಳ್ತಾರಲ್ಲ ಮೇಡಮ್. ಅವರು ದೊಡ್ಡವ್ರಿಗೇನು ಹೆಡ್ತಿ ಮಕ್ಳು ಇಲ್ವಾ ಮೇಡಮ್? ಚಿಕ್ಕವ್ರಿಗೆ ಹೆಡ್ತಿ ಮಕ್ಳು ಇಲ್ವಾ ಮೇಡಮ್? ಅಷ್ಟು ಜನ ಕೋಡಿ ಅಂತ ಜನ ಬರ್ತಾರೆ ಹೋಯ್ತಾರೆ, ರಾತ್ರಿ ಹಗಲು ಅಂತ ನಡ್ಕೊಂಡೇ ಇರ್ತಾರೆ ಮೇಡಮ್. ಅಲ್ಲಿ ಏನು ಮಾಡೋಕ್ಕೆ ಆಯ್ತಾ ಇರಲಿಲ್ಲ ಮೇಡಮ್. ಆದರೆ ಸೌಜನ್ಯಗೆ ಒಂದು ಹಿಂಗಾಗಿದ್ದ ಅದು ದೇವ್ರಿಗೆ ಗೊತ್ತು ಮೇಡಮ್, ದೇವ್ರಿಗೆ ಗೊತ್ತು. ಅದು ನಮಗೆ ಹೆಣ್ಣು ಮಗಳು ಇದ್ದ, ನಾನು ಸುಳ್ಳು ಹೇಳ್ಬಾರ್ದು ಅದರಲ್ಲಿ. ಅದು ನ್ಯಾಯ ಸಿಕ್ಕಲಿ, ನಾನು ಬೇಡ ಅಂತ ಹೇಳಲಿಲ್ಲ. ಆದರೆ ನನ್ನ ಗಂಡನ ಹಿಡ್ಕೊಂಡು ಹೋಗಿ ಸೌಜನ್ಯ ಕೇಸು ಇದರಲ್ಲಿ ಬರಬೇಕಂತ ಅದು ತುಂಬ ರೆಡಿ ಹೇಳ್ತಾ ಇದ್ದಾರೆ ಮೇಡಮ್. ನಿನ್ನ ಗಂಡನ ನಾವು ಬುರುಡೆ ಕೊಟ್ಟು ಕಳಿಸಿರೋದೆಲ್ಲ ಸುಮ್ಮನೆ, ಅದು ಸಾಯಿಲಿ, ಆ ಕಡೆ ಸಾಯಿಲಿ, ಅವನು ಹುಡುಕಾಡ್ದಲ್ಲ, ಸಿಕ್ಕಿಲ್ಲ. ನಿನ್ನ ಗಂಡ ಸುಳ್ಳು ಹೇಳ್ತಾ ಇದ್ದಾನೆ, ನಿನ್ನ ಗಂಡ ಏನೋ ಒಂದು ಮಾಡ್ತಾ ಇದ್ದಾನಂತ ಗೊತ್ತಿದ್ದದೆ. ಆದರೆ ಏನಂದ್ರೂ ನೀನು ಹೇಳ್ಬೇಕು ನನ್ನ ಹತ್ರ ಅಂತ. ಏನು ಮಾಡ್ತಾರೆ, ನಂಗೆ ಏನು ಮಾಡ್ತಾರೆ? ಇಲ್ಲ, ನಮಗೆ ಸ್ವಲ್ಪ ಡೌಟ್ ಬಂದಿದ್ದದ ಅವನ ಮೇಲಾಗಂತ. ಯಾಕೆ ಡೌಟ್ ಬಂದಿದ್ದದೆ? ಇಲ್ಲಿ ಇವನು ಯಾರಿಗೋ ಫೋನ್ ಮಾತಾಡ್ತಾ ಇದ್ದಾನಂತ ಕಾಣಿಸ್ತದೆ, ಎಲ್ಲೋ ನಂಬರ್ ನೀನು ಯಾರಾದ್ರು ಕೊಟ್ಟಿದ್ದೀಯಾ ಅವನಿಗೆ ಅಂತ. ಇಲ್ಲ, ಹಂಗಲ್ಲ, ಏನೂ ಇಲ್ಲ ಅಂತ ಆವಾಗ ಹೇಳ್ತಾ ಇದ್ರು ಮೇಡಮ್. ಇವರು ಅದು ಬುರುಡೆ, ಇದು ಸುಮ್ಮನೆ ಆಗಲಿ, ನಾವು ಕರ್ಕೊಂಡು ಬಂದಿರೋದೇ ನಿನ್ನ ಗಂಡನೇ ಇದರಲ್ಲಿ ಇದ್ದು ಸೌಜನ್ಯ ಕೇಸ್ಗೆ ಮಾಡಬೇಕು. ಸೌಜನ್ಯ ಕೇಸ್ಗೂ ಚಿನ್ನಯ್ಯನ್ಗೂ ಏನು ಸಂಬಂಧ ಅಂದರೆ ಮೇಡಮ್, ಸೌಜನ್ಯ ಸಾಯುವಾಗ ನಿಜವಾಗಿ ನನ್ನ ಮಕ್ಕಳಾನೆ, ಅನ್ನಪ್ಪ ಸ್ವಾಮಿ ಮಂಜುನಾಥಾನೆ. ನಮ್ಮ ಮಗುಗೆ 3 ವರ್ಷ, ನನ್ನ ಮಗನಿಗೆ 3 ವರ್ಷ. ಇವಾಗ ಸೌಜನ್ಯ ಸತ್ತು 13 ವರ್ಷ ಅಂತ ಮೇಡಮ್. ಆವಾಗ ಅವ್ನಿಗೆ 3 ವರ್ಷ, ಇವಾಗ 14 ವರ್ಷ ಆಯ್ತದ, 16 ವರ್ಷ. ನಾನು ನಮ್ಮ ಯಜಮಾನ್ರು ನನ್ನ ಮಗನು ಊರಿಗೆ ಹೋಗಿದ್ದೆ ಮೇಡಮ್. 2 ದಿನ ಕಳೆದ ಮೇಲೇ ಬಂದೆ, ನಾವು ಕಳೆದ ಮೇಲೆ ಬಂದದ್ದು ಮೇಡಮ್. ನಿಮಗೂ ಗೊತ್ತು ಸೌಜನ್ಯ ವಿಚಾರ ಎಲ್ಲ, ಸೌಜನ್ಯ ಅತ್ಯಾಚಾರ ಆಗಿದ್ದು ನಿಮ್ಮ ಹೆಸರು ಪದೇ ಪದೇ ಹೇಳ್ತಾರೆ ಕುಸುಮಾವತಿ. ಇಲ್ಲಮ್ಮ, ನಮಗೆಲ್ಲ ಗೊತ್ತಿಲ್ಲಮ್ಮ. ಸುಮ್ಮನೆ ಬೇಕಂತ ನಮ್ಮನ್ನ ಎಳಿತಾರಮ್ಮ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲಮ್ಮ, ಅದೆಲ್ಲ ಸುಳ್ಳಮ್ಮ. ನಮಗೂ ಅದಕ್ಕೆ ಏನಿದೆಮ್ಮ, ನಾವು ಕ್ಲೀನ್ ಕೆಲಸ ಮಾಡ್ತೀವಿ. ನಾವು ಕ್ಲೀನ್ ಕೆಲಸ ಮಾಡಿದ್ರೆ ಬೆಳಗ್ಗೆ ಬಂದು ಸಾಯಂಕಾಲ ಕೆಲಸ ಮಾಡಿ ನಾವು ಮನೆಗೆ ಹೋಗ್ತೀವಿ. ಆಮೇಲೆ ಏನಂತನೂ ಗೊತ್ತಿಲ್ಲ. ಅಯ್ಯೋ ಆ ಕಡೆ ಈ ಕಡೆ ಲವ್ ಮಾಡೋರು, ಆ ಕಡೆ ಈ ಕಡೆ ಏನೋ ಮನೇಲಿ ಏನೋ ಅವ್ರಿಗೇನೋ ಸ್ವಲ್ಪ ಏನೋ ತೊಂದರೆಗಳು ಇರ್ತದೆ, ನಾವೆಲ್ಲೋ ದೂರ ಹೋಗಿ ಕಣ್ಣು ಮರೆಗೆ ಹೋಗಿ ಸತ್ತೋಗು ಅಂತ ಬರ್ತಾರೆ ನೋಡಿ ಅಮ್ಮ. ಅಂಥವ್ರು ಬರ್ತಾರೆ, ಎಲ್ಲೋ ಹೋಗಿ ಆ ಕಡೆ ಒಂದು ಸೈಡಲ್ಲಿ ಮಲಿಕೊಂಡ್ರೆ ಗೊತ್ತಾಗಲ್ಲ, ಎಲ್ಲ ಬಳ್ಳಿಗಳೆಲ್ಲ ಇರ್ತದೆ, ಗೊತ್ತಾಗಲ್ಲ, ಅದೆಲ್ಲ ಹುಳ ಹಿಡಿತದೆ, ಅದು ಪ್ಯಾಕ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಪೊಲೀಸ್ನವರು ಡಾಕ್ಟ್ರೆಲ್ಲ ಬರ್ತಾರೆ, ನೋಡಿಬಿಟ್ಟು ಸರಿ ಅಲ್ಲೇ ಗುಂಡಿ ಮಾಡಿ ಅಂದರೆ ಮುಖಕ್ಕೆಲ್ಲ ಕಟ್ಕೊಂಡು ಮಾಡಿಕೊಂಡು ಎಲ್ಲ ನಮ್ಮ ಯಜಮಾನ್ರು ಚಿನ್ನ ಅವರೆಲ್ಲ ಅಲ್ಲಲ್ಲೇ ಹಾಕ್ಬಿಡ್ತಾಯಿದ್ರಮ್ಮ. ಅಂಥವು ಮಾತ್ರ ಅಂಥದ್ದು ರೇಕಾಡೋದು ಮಾಡೋದು ಅದು ಅಂಥದ್ದು ಇಲ್ಲಮ್ಮ. ಅಲ್ಲೆಲ್ಲ ಸುಮ್ಮನೆ ಅದನ್ನೆಲ್ಲ ಇರ್ದೋಗಿರೋದೆಲ್ಲ. ಸೌಜನ್ಯ ಕೇಸ್ ಆದಾಗ, ಸೌಜನ್ಯ ಕೊಲೆ ಆದಾಗ ನೀವಿದ್ರ? ನಾವಿದ್ದು ನಮ್ಗೆ ಅದೆಲ್ಲ ಇರಲಿಲ್ಲ, ಚಿನ್ನ ಇರಲಿಲ್ಲಮ್ಮ. ಚಿನ್ನ ಇರಲಿ, ಇದನ್ನೇ ಪದೇ ಕೇಳ್ತಾರಮ್ಮ. ನಿಮ್ಮ ತಮ್ಮ ಇದ್ರ ಹೆಂಗಮ್ಮ ಇಲ್ದೋಗಿರೋದು ಇದ್ದೆ ಅಂತ ನಾವು ಹೆಂಗಮ್ಮ ಹೇಳೋದು? ಯಾಕಂದ್ರೆ ಅವರು ಸುಳ್ಳು ಎಲ್ಲ ಕೇಳಿದ್ದಾರೆ ಮೇಡಮ್. ಇವ್ರು ನಾನೇ ಇದ್ದೆ, ಎತ್ಕೊಂಡು ಹೋದೆ, ಚಪ್ಪಲಿ ಎಲ್ಲ ಎತ್ಕೊಂಡು ಹೋಗೆ ಹಾಗಂತ ಇವರೇ ಹೇಳಿದ್ದಾರೆ. ಅವರು ಹೇಳಿದ್ದಾರೆ ನಮ್ಮ ಯಜಮಾನ್ರು. ಅದೇ ನಮ್ಗೆ ಆಶ್ಚರ್ಯ ಆಯ್ತಮ್ಮ ನೋಡುವಾಗಲ್ಲ. ಇವ್ನು ಊರಲ್ಲೇ ಇರಲಿಲ್ಲ, ಇದೇನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಆವಾಗ ಗೊತ್ತಾಯ್ತು ಇವರೆಲ್ಲ ಹೇಳಿಸ್ತಾ ಇದ್ದಾರೆ. ಅವ್ನಿಗೆ ಗೊತ್ತಾಗೋಯ್ತು ನಾನು ಉಳಿಯೋದಿಲ್ಲ, ನಾನು ನನ್ನ ತಮ್ಮ ಹೇಳ್ತಾನಲ್ಲ, ನಾನಿರಲ್ಲ ಸತ್ತೋಯ್ತೀನಿ ಅಂತ ನನಗೆ ಗ್ಯಾರಂಟಿ ನನಗೆ ಗೊತ್ತಾಯ್ತು. ನಗಾಡ್ಕೊಂಡು ಎಲ್ಲದರಲ್ಲಿ ವೀಡಿಯೋ ಕೊಟ್ಟಿದ್ದೀನಿ ಅಂದರೆ ನಾನು ಖುಷಿಯಿಂದ ಸಂತೋಷದಲ್ಲಿ ನಾನು ಸಾಯ್ತಾ ಇದ್ದೀನಿ. ನನ್ನ ಖುಷಿ ನನ್ನನ್ನು ಉಳಿಸಲ್ಲ, ಇನ್ನು ಇವ್ರು ಉಳಿಸಲ್ಲ ಅಂತ ನನಗೆ ಗೊತ್ತಾಯಿತು. ನಗ್ಕೊಂಡು ಎಲ್ಲ ಚಾನೆಲ್ ನನಗೆ ಗೊತ್ತು ಒಳಗೆ ಎಷ್ಟು ನೋವು ಇದೆ ಅಂತ ನನಗೆ ಮಾತ್ರ ಗೊತ್ತು. ನಗಾಡ್ಕೊಂಡೆ ಎಲ್ಲ ಚಾನೆಲ್ ಕೊಟ್ಟಿದ್ದಾನೆ. ಒಂದೊಂದು ಚಾನೆಲ್ ಕೇಳೋಕ್ಕಾಗಲ್ಲ ಆ ರೀತಿ ಕೊಟ್ಟಿದ್ದಾನೆ. ಹೊಟ್ಟೆಲ್ಲ ಉರಿತಿದ್ದೆ, ಹೆಂಗಪ್ಪ ಹಿಂಗೆ ಅಂದರೆ ನನಗೆ ಗೊತ್ತಕ್ಕ ಅವ್ರು ಉಳಿಸಲ್ಲ ಅಂತ. ಬೇರೆ ದಾರಿನ ಅವರು ಹೇಳ್ಕೊಟ್ಟಂಗೆ ನಾನು ಹೇಳಿದ್ದೀನಿ. ಆದರೆ ನನಗೂ ಗೊತ್ತು ಅದು ತಪ್ಪು ಅಂತ ನನಗೂ ಗೊತ್ತು. ಒಂದು ದೇವಸ್ಥಾನ ಮೇಲೆ, ಯಾಕಂದರೆ ನಾನು ಕೆಲಸ ಮಾಡಿದ್ದೀನಿ, ಅಲ್ಲಿ ಊಟ ತಿಂದಿದ್ದೀನಿ, ನಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ನಾನು ಒಂದು ಸುಳ್ಳು ಧರ್ಮಸ್ಥಳದಲ್ಲಿ ಮೇಲೆ ಹಿಂಗೆ ಹೇಳ್ತೀನಿ ಅಂತ ನನಗೆ ಗೊತ್ತು. ನನಗೆ ಈ ಸುಳ್ಳು ಹೇಳಿದ್ದೀನಲ್ಲ, ಮತ್ತು ಇದು ಮಡ್ಕೊಂಡು ಇವ್ರು ಏನು ಬೇಕಾದರೂ ಮಾಡ್ತಾರೆ. ನನ್ನ ಜೀವ ಮಾತ್ರ ನಾನು ಉಳಿಯೋದಿಲ್ಲ, ಮತ್ತು ನನ್ನ ಹೆಂಡತಿ ಮಕ್ಕಳು ಮುಖ ಬಂದು ನಾನು ನೋಡೋಕ್ಕಾಗಲ್ಲ ನಾನು ಅಂತ ಅವರು ಹೇಳ್ತಾ ಇದ್ರು ಮೇಡಮ್. ಅವ್ನು ಡಿಸೈಡೇ ಮಾಡ್ಕೊಂಡಂತೆ ನಾನು ಉಳಿದ್ರೆ ಅವರೇ ಸಾಯ್ಬೇಕಂತ ಅವರು ಇದು ಮಾಡ್ತಾ ಇದ್ರಂತೆ ಮೇಡಮ್. ಅವರೇ ಏನಾದರೂ ಒಂದು ಮಾಡಿಕೊಂಡು ಮಾಡಿಕೊಂಡು ಸಾಯ್ಬೇಕು ಅಂತ ಅವರು ಇದು ಮಾಡಿದ್ರಂತೆ. ಯಾಕಂದರೆ ಇವ್ರ ಜೊತೆಲಿದ್ದು ನಾವು ಹೊರಗಡೆ ಹೋಗೋಕ್ಕಾಗಲ್ಲ,
ಯಾಕಂದ್ರೆ ತುಂಬ ಜನ ಅಂತ ಮೇಡಮ್